ನಾಳೆ ರಕ್ತ ಚಂದ್ರಗ್ರಹಣ ಅಂದರೆ ಸೆಪ್ಟೆಂಬರ್ 7ಕ್ಕೆ ರಕ್ತ ಚಂದ್ರಗ್ರಹಣ ಇರುವ ಕಾರಣ ಯಾವ ಪರಿಣಾಮ ನಮ್ಮ ಭೂಮಿ ಮೇಲೆ ಬೀರುತ್ತೆ, ಹಾಗೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಮಾಡಬಾರ್ದು, ಹಾಗೆ ಈ ರಕ್ತ ಚಂದ್ರ ಅಂದರೆ ಏನು, ಇದೊಂದು ಇಷ್ಟ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸೈಂಟಿಸ್ಟ್ ಗುರುಪ್ರಸಾದ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಇನ್ನಷ್ಟು ಮಾಹಿತಿನ ಅವ್ರ ಹತ್ರದಿಂದನೇ ಪಡ್ಕೊಳ್ಳೋಣ. ಸರ್, ಚಂದ್ರಗ್ರಹಣ ಅಂದರೆ ಮೊದಲನೇದಾಗಿ ಏನು ಅನ್ನೋದು? ಚಂದ್ರಗ್ರಹಣ ಅಂದರೆ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದು ಸೂರ್ಯನ ಬೆಳಕನ್ನು ಚಂದ್ರನಿಂದ ಮರೆ ಮಾಡುವಂತಹ ಒಂದು ವಿದ್ಯಮಾನ ಇದೆಯಲ್ಲ, ಅದಕ್ಕೆ ಚಂದ್ರಗ್ರಹಣ ಅಂತ ಹೆಸರು. ಅಥವಾ ಸೂರ್ಯ ತದನಂತರ ಭೂಮಿ, ಸೂರ್ಯನ ಮುಂದೆ ಭೂಮಿ ಬಂದಾಗ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತೆ. ಅದರ ಆಚೆ ಇರೋದು ಭೂಮಿಯ ನೆರಳು. ಆ ನೆರಳಿಗೆ ಚಂದ್ರ ಪ್ರವೇಶಿಸಿದಾಗ ಸೂರ್ಯನ ಬೆಳಕು ಚಂದ್ರನಿಂದ ಮರೆಯಾಗುತ್ತೆ. ಇದಕ್ಕೆ ಚಂದ್ರಗ್ರಹಣ ಅಂತ ನಾವು ಹೇಳ್ತೀವಿ. ಈಗ ರಕ್ತ ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಏನು? ರಕ್ತ ಚಂದ್ರ ಅಂದ್ರೆ ಏನು ಅಂತ ನೋಡಿ. ರಕ್ತ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅನ್ನೋದು ಇದನ್ನು ತುಂಬ ಪಾಪ್ಯುಲರ್ ಆಗಿದೆ, ಜನಪ್ರಿಯವಾದ ಹೆಸರಾಗೋಗ್ಬಿಟ್ಟಿದೆ ಇದಕ್ಕೆ ಕಾರಣ ಏನು ಅಂದರೆ, ಈ ಚಂದ್ರಗ್ರಹಣದ ನಡುವೆ ಇಡೀ ಚಂದ್ರಗ್ರಹಣ ನಾಳೆ ಸೆಪ್ಟೆಂಬರ್ 7ರ ರಾತ್ರಿ 8:58ರಿಂದ ಸೆಪ್ಟೆಂಬರ್ 8ರ ಬೆಳಗಿನ ಜಾವ 2:25ರವರೆಗೂ, ಅಂದರೆ 5 ಗಂಟೆ 27 ನಿಮಿಷಗಳ ಕಾಲ ಈ ಗ್ರಹಣ ವ್ಯಾಪಿಸಿರುತ್ತೆ, ಇಷ್ಟು ಕಾಲ. ಆದರೆ ಆ ನಡುವೆ ರಾತ್ರಿ 11ರಿಂದ 12:22 ತನಕ ಚಂದ್ರ ನಮಗೆ ತಾಮ್ರ ಮಿಶ್ರಿತ ಕಿತ್ತಲೆ ಬಣ್ಣದ್ದಾಗಿ ಗೋಚರಿಸ್ತಾನೆ. ಅಂದರೆ ಭೂಮಿಯ ಗಾಢವಾದ ದಟ್ಟವಾದ ನೆರಳಿನಲ್ಲಿ ಇದ್ದಾಗ. ಹೀಗಾಗಿ ಇದಕ್ಕೆ ಬ್ಲಡ್ ಮೂನ್ ಅಂತ ಹೇಳ್ತಾರೆ. ಇದಕ್ಕೆ ಏನು ಇದನ್ನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಏನು ಇದರಿಂದ ದುಷ್ಪರಿಣಾಮ ಏನು ನಮ್ಮ ಮೇಲೆ ಆಗೋದು ನನಗೆ ತಿಳಿದಂತೆ ಇಲ್ಲ. ಏನು ಅಂದರೆ ಕಾರಣ, ಇವಾಗ ನೋಡಿ, ನೀವು ಚಂದ್ರನ ನೋಡಿದ್ರೆ ಪ್ರತಿ ದಿವಸ ನಾವು ನೋಡಿದಾಗ ಚಂದ್ರ ಬಿಳಿ ಬಣ್ಣದಾಗ ಕಾಣ್ತಾನೆ. ಬಿಳಿ ಬಣ್ಣದ ಬೆಳಕಿನಲ್ಲಿ 7 ಬಣ್ಣಗಳು ಮಿಳಿತವಾಗಿವೆ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಒಂದು ಬಹಳ ಹಿಂದಿನ ಕನ್ನಡದ ಚಿತ್ರಗೀತೆನೇ ಇತ್ತು. ಹಾಗಾಗಿ ಈ ಸೂರ್ಯನ ಬೆಳಕಿನಲ್ಲಿರುವಂತಹ 7 ಬಣ್ಣಗಳು ಏನಿದೆ, ಅವು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ನೀಲಿ ಬಣ್ಣದ ಬೆಳಕು ಚೆದರೋಗ್ಬಿಡುತ್ತೆ ಎಲ್ಲ ಕಡೆ. ಆದರೆ ಕೆಂಪು ಬಣ್ಣದ ಬೆಳಕು ಭೂಮಿಯ ವಾತಾವರಣವನ್ನು ಹಾದು ಅದರಿಂದ ವಕ್ರೀಭವನಗೊಂಡು, ಅಂದರೆ ಇಷ್ಟೆಲ್ಲ ದೊಡ್ಡ ಪದಗಳು ಬೇಡ, ಆದರೆ ಬಾಗಿ ಚಂದ್ರನ ಮೇಲೆ ಬೀಳುತ್ತೆ. ಭೂಮಿಯ ನೆರಳಿನಲ್ಲಿರುವಂತಹ ಚಂದ್ರನ ಮೇಲೆ ಬೀಳುತ್ತೆ. ಹಾಗಾಗಿ ಆ ಬೆಳಕು ನಮ್ಮ ಕಣ್ಣಿಗೆ ತಲುಪಿದಾಗ ಚಂದ್ರ ರಕ್ತವರ್ಣದ್ದಾಗಿ ಕಾಣ್ತಾನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೂರ್ಯನ ಬೆಳಕಿನಿಂದ ಚಂದ್ರನನ್ನು ಮರೆ ಮಾಡುತ್ತೆ ಭೂಮಿ, ಅಂದರೆ ನೆರಳಿಗೆ ಚಂದ್ರ ಪ್ರವೇಶಿಸಿದಾಗ. ಹಾಗಾದರೆ ಚಂದ್ರನ ಮೇಲೆ ಬೆಳಕು ಬೀಳೋದು ಯಾಕೆಂದರೆ ಭೂಮಿ ಏನೋ ಮರೆ ಮಾಡುತ್ತೆ ಸೂರ್ಯನ ಬೆಳಕಿನಿಂದ ಚಂದ್ರನನ್ನು, ಆದರೆ ಭೂಮಿಯ ವಾತಾವರಣ ಮಾಡಲ್ಲ. ಭೂಮಿಯ ವಾತಾವರಣ ಸೂರ್ಯನ ಬೆಳಕನ್ನು ಹಾದು ಹೋಗೋಕ್ಕೆ ಬಿಡುತ್ತೆ. ಆದರೆ ಹಾಗೆ ಹಾದು ಹೋಗೋದು ಬಾಗಿ ನೆರಳಿನಲ್ಲಿರೋ ಚಂದ್ರನ ಮೇಲೆ ಬಿಡುತ್ತೆ. ಹಾಗಾಗಿ ಚಂದ್ರ ಆ ರೀತಿ ಕಾಣಿಸ್ತು. ಹೀಗಾಗಿ ಇಂತಹ ಒಂದು ಅಪರೂಪವಾದ, ವಿಸ್ಮಯಕಾರಿಯಾದ, ಅದ್ಭುತವಾದ ವಿದ್ಯಮಾನವನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಕು. ಯಾವುದೇ ವಿಧವಾದ ಟೆಲಿಸ್ಕೋಪು, ದೂರಬೀನು ಯಾವುದು ಬೇಡ ಇದಕ್ಕೆ. ಅದೇ ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ಸೂರ್ಯಗ್ರಹಣ ಅಂದರೆ ಸಾಮಾನ್ಯವಾಗಿ ನಾವು ನೇರವಾಗಿ ನಮ್ಮ ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಚಂದ್ರಗ್ರಹಣ ಅಂತ ಬಂದಾಗ ನಾವು ನಮ್ಮ ಕಣ್ಣಿನಿಂದ ನೇರವಾಗಿ ನೋಡ್ಬೋದಾ, ಅಥವಾ ಗ್ಲಾಸಸ್ ಹಾಕೋಬೇಕಾ, ಅಥವಾ ಈ ಹಿಂದೆ ನಾವು ನೋಡಿದಾಗೆ ಟೆಲಿಸ್ಕೋಪ್ ಅದು ಅವಶ್ಯಕತೆ ಇದೆಯಾ ಅಂತ? ಖಂಡಿತ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಚಂದ್ರಗ್ರಹಣವನ್ನು ನೋಡೋದಕ್ಕೆ ಯಾವ ಸ್ಪೆಷಲ್ ವಿಶೇಷವಾದ ಗ್ಲಾಸ್ ಬೇಡ. ಸೂರ್ಯಗ್ರಹಣದ ವೇಳೆ ಪರಿಣಿತರು, ತಜ್ಞರು ಕೊಡ್ತಾರಲ್ಲ ವಿಶೇಷವಾದ ಒಂದು ಫಿಲ್ಟರ್ ಅಂತ, ಕನ್ನಡಕ ಥರ ಇರೋದು, ಅದು ಯಾವುದು ಬೇಡ. ಬರಿಗಣ್ಣಿನಿಂದ ನೀವು ಚಂದ್ರಗ್ರಹಣವನ್ನು ನೋಡಬಹುದು. ಅದು ಯಾವ ರೀತಿಯಲ್ಲೂ ಅಪಾಯಕಾರಿ ಅಲ್ಲ. ನಾಳೆ ರಾತ್ರಿ ನಿಮಗೆ 8:58ಕ್ಕೆ ಗ್ರಹಣ ಪ್ರಾರಂಭ ಆದರೂ, ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ 8:58 ಪ್ರಾರಂಭ ಆದರೂ ಗ್ರಹಣ ಅನ್ನೋದು ಒಂದು ನಡೀತಾ ಇದೆ ಅನ್ನೋದು ಗೋಚರ ಆಗೋದು ನಮಗೆ 9:57 ಆ ಒಂದು ಹಂತದಿಂದ ಚಂದ್ರನ ಗೋಲ ಮರೆಯಾಗ್ತಾ ಹೋಗುತ್ತೆ, ಮಬ್ಬಾಗಿ ಕಪ್ಪಾಗಿ ಹೋಗ್ತಾ ಹೋಗಿ 11 ಗಂಟೆ ಅಷ್ಟೊತ್ತಿಗೆ ತಾಮ್ರ
ಮಿಶ್ರಿತ ಕಿತ್ತಲೆ ಬಣ್ಣ ಅಥವಾ ಕೆಂಪು ಬಣ್ಣದ ಚಂದ್ರ ಕಾಣಕ್ಕೆ ಶುರು ಮಾಡ್ತಾನೆ. ಆದರೆ ನೋಡಿ ಎಂಥ ಅಪೂರ್ವವಾದ ದೃಶ್ಯ ಅಂದರೆ ಇದು 11ರಿಂದ 12:22 ತನಕ ಕಾಣ್ತಾ ಇರುತ್ತೆ. ಇದು ನೀವು ಸೂರ್ಯಗ್ರಹಣ ನೋಡಿದ್ರೆ ಹಬ್ಬಬ್ಬ ಅಂದರೆ ಸೂರ್ಯಗ್ರಹಣ ಗರಿಷ್ಠ ಮಟ್ಟದಲ್ಲಿ ಗರಿಷ್ಠ ಕಾಲ ಮ್ಯಾಕ್ಸಿಮಮ್ ಟೈಮ್ ಕಾಣಿಸೋದು ಅಂದರೆ 7.5 ನಿಮಿಷ ಅಷ್ಟೇ. ಇದು ನೋಡಿ ನೀವು 1 ಗಂಟೆ 22 ನಿಮಿಷ ಕಾಣಿಸ್ತದೆ. ಏನು ತೊಂದರೆ ಇಲ್ಲ, ಯಾವ ಕನ್ನಡಕವೂ ಬೇಡ, ಏನು ಬೇಡ, ಬರಿಗಣ್ಣಿನಿಂದಾನೆ ನಿಮ್ಮ ಮನೆಗಳ ಮೇಲಿನಿಂದಾನೆ ತಾರಸಿಯಿಂದಾನೆ ನೀವು ನೋಡಿ ಆನಂದಿಸ್ಬೋದು. ಏನು ಇದಕ್ಕೆ ಯಾವುದೇ ವಿಧವಾದ ವಿಶೇಷವಾದ ಸಾಧನ ಅಗತ್ಯ ಇಲ್ಲ. ಇದು ಈ ಒಂದು ಸಂಪೂರ್ಣ ಚಂದ್ರಗ್ರಹಣದ ಈ ಚಂದ್ರಗ್ರಹಣದ ವೈಶಿಷ್ಟ್ಯ ಏನಪ್ಪ ಅಂದರೆ ಇದು ಭಾರತಾದ್ಯಂತ ಗೋಚಿಸುತ್ತೆ, ಇದು ಕಾಣಿಸುತ್ತೆ, ಭಾರತಾದ್ಯಂತ ಕಾಣಿಸುತ್ತೆ. ಇದೊಂದೇ ಅಲ್ಲ, ಇದು ಗೋಚರಿಸೋದು ಜಗತ್ತಿನ ಜನಸಂಖ್ಯೆ ಏನಿದೆಯೋ ಆ ಜನಸಂಖ್ಯೆಯ 88% ಜನಕ್ಕೆ, ಅಂದರೆ ಸುಮಾರು 700 ಕೋಟಿ ಜನ ಇದನ್ನು ನೋಡಿ ಆನಂದಿಸ್ಬೋದು. ಅಂದರೆ ಎಲ್ರಿಗೂ ಬ್ಲಡ್ ಮೂನ್ ಕಾಣಿಸುತ್ತೆ ಅಂತಲ್ಲ, ಗ್ರಹಣದ ವಿವಿಧ ಹಂತಗಳು ಕಾಣಿಸ್ಬೋದು ಕೆಲವರಿಗೆ. ಅಂತೂ ಈ 5 ಗಂಟೆ 27 ನಿಮಿಷಗಳ ಕಾಲ ವ್ಯಾಪಿಸಿರುವಂತಹ ಇಡೀ ಚಂದ್ರಗ್ರಹಣವನ್ನು 700 ಕೋಟಿ ಜನ ನೋಡೋದು ಸಾಧ್ಯ. ಅಂದರೆ ಇಡೀ ಜಗತ್ತಿನ ಜನಸಂಖ್ಯೆಯ 88%, 88%. ಸರ್, ಹಾಗೆ ಈಗ ಸೂರ್ಯಗ್ರಹಣ ಅಂದ್ರೂ ಕೂಡ ಜನ ಹೊರಗಡೆ ಬರೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅಂದರೆ ಏನಾದರೂ ರೇಸ್ ಏನು ನಮ್ಮ ಮೇಲೆ ಬಿದ್ದರೆ ಅದು ಒಳ್ಳೇದಲ್ಲ ಅನ್ನೋ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇದೆ. ಹಾಗೆ ಚಂದ್ರಗ್ರಹಣದಲ್ಲೂ ಆ ರೀತಿಯಾದಂಥದ್ದು ಇದೆಯಾ? ಅಂದರೆ ನಾವು ಹೊರಗಡೆ ಹೋಗಬಾರ್ದಾ, ಅವಾಯ್ಡ್ ಮಾಡಬೇಕಾ, ಮನೇಲೇ ಕೂತ್ಕೋಬೇಕಾ, ಹೇಗೆ ಅಂತ ಏನಾದರೂ ಪರಿಣಾಮಗಳಿದೆಯಾ ಅಂತ? ನನ್ನ ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನು ಹೊರಗಡೆ ಹೋಗಿ ನೋಡಿ ಆನಂದಿಸ್ಬೋದು. ಏನು ನನಗೆ ಯಾವುದೇ ವಿಧದಲ್ಲೂ ಇದು ಅಪಾಯಕಾರಿಯಲ್ಲ ಅಂತ ಹೇಳಿದೆ. ವೈಜ್ಞಾನಿಕ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದನ್ನು ಆ ಬಗ್ಗೆ ಮಾತನಾಡೋರನ್ನ ತಾವು ಕೇಳಿ, ಯಾಕಂದರೆ ನನಗೆ ಇದ್ರ ಬಗ್ಗೆ ಯಾವುದೇ ಅರಿವಿಲ್ಲ. ಊಟ ಮಾಡಬಾರ್ದಾ, ಮಾಡ್ಬೋದಾ ಅಂತ ಅದನ್ನು ನಾನು ಹೇಳಿದ್ನಲ್ಲ, ಆ ಬಗ್ಗೆ ಮಾತನಾಡೋರನ್ನ ತಾವು ಸಂದರ್ಶಿಸಿದ್ರೆ ಇದು ಮಾಡ್ಬೋದು. ನನ್ನ ದೃಷ್ಟಿನಲ್ಲಿ ಇದು ವೈಯಕ್ತಿಕ ದೃಷ್ಟಿ. ಇದು ಒಂದು ಎಲ್ಲರೂ ನೋಡಿ ಬರಿಗಣ್ಣಿನಲ್ಲೇ ಆನಂದಿಸಬಹುದಾದ ಒಂದು ವಿರಳವಾದ ವಿದ್ಯಮಾನ. ಇದಕ್ಕೆ ನೋಡಿ ಪ್ರಕೃತಿ ನಮಗೆ ಇಂತಹ ಒಂದು ಅವಕಾಶನ ದಯಪಾಲಿಸಿದೆ. ಆ ದಯಪಾಲಿಸಿರುವಂತಹ ಒಂದು ಅಪೂರ್ವವಾದ ಅವಕಾಶನ 1 ಗಂಟೆ 22 ನಿಮಿಷಗಳ ಕಾಲ ಬ್ಲಡ್ ಮೂನ್ ಅಂದರೆ ರಕ್ತವರ್ಣದ ಚಂದ್ರನ ನೋಡೋ ಅವಕಾಶ ಎಲ್ಲಿ ಸಿಗುತ್ತೆ ನಿಮಗೆ? ಪ್ರತಿ ದಿವಸ ಬಿಳಿ ಚಂದ್ರ ಕಾಣಿಸ್ತದೆ. ಹಾಗಾಗಿ ಅದನ್ನು ನೋಡಿ ಆನಂದಿಸುವಂತಹ ಒಂದು ಅವಕಾಶನ ಪ್ರಕೃತಿ ದಯಪಾಲಿಸಿದೆ ನಮಗೆ. ನೋಡಿ ಆನಂದಿಸೋಣ. ನಿಮ್ಮ ಮನೆಗಳ ಮೇಲಿಂದಾನೇ ನೋಡ್ಬೋದು. ಇಲ್ಲಿ ಪ್ಲಾನೆಟೇರಿಯಮ್ಗೆ ಬಂದು ನೋಡಬೇಕು ಅದು ಇದು ಅಂತ ಏನಿಲ್ಲ. ನೀವು ಒಂದು ದುರ್ಬೀನು ಅಥವಾ ದೂರದರ್ಶಕದಿಂದ ನೋಡಿದ್ರೆ ನಿಮಗೆ ಅದರಲ್ಲಿ ಏನು ಕಾಣಿಸ್ಬೋದು ಅಂದರೆ ಚಂದ್ರನ ಮೇಲ್ಮೈ ಸ್ವರೂಪಗಳು, ಸರ್ಫೇಸ್ ಫೀಚರ್ಸ್ ಆಫ್ ದ ಮೂನ್ ಇನ್ನೊಂದು ಸ್ವಲ್ಪ ವಿವರವಾಗಿ ಕಾಣಬಹುದೇ ಹೊರತು ಎಕ್ಲಿಪ್ಸ್ನ ಅಂದರೆ ಗ್ರಹಣವನ್ನು ನೋಡೋದಕ್ಕೆ ಯಾವುದೇ ಒಂದು ದುರ್ಬೀನು ಅಥವಾ ದೂರದರ್ಶಕ ಅಗತ್ಯ ಇಲ್ಲ ಅನಿಸುತ್ತೆ. ಓಕೆ, ನನ್ನ ಕೊನೆ ಪ್ರಶ್ನೆ ಸರ್. ಈಗ ಅಂದರೆ ಚಂದ್ರಗ್ರಹಣ ವೇಳೆ ನಾವು ಏನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ, ಅಂದರೆ ಕೆಲವೊಂದು ಸಾಮಾನ್ಯವಾಗಿ ಸೈಂಟಿಫಿಕ್ ಆಗಿ ತುಂಬ ಜನ ಯೋಚನೆ ಮಾಡಬೇಕಾದ್ರೆ ಒಂದಷ್ಟು ಇರುತ್ತೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅಲ್ಲ, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂದರೆ ಸೂರ್ಯಗ್ರಹಣದಲ್ಲಾದರೆ ಯಾವ ರೀತಿ ನೋಡಬೇಕು, ಈ ರೀತಿ ಒಂದು ಫಿಲ್ಟರ್ಗಳನ್ನು ಯೂಸ್ ಮಾಡಿಕೊಂಡೆ ವಿಶೇಷವಾದ ಸಾಧನಗಳನ್ನು ಕನ್ನಡಕ ಥರ ಇರೋದನ್ನು ಕನ್ನಡ ಹಾಕೊಂಡು ನೋಡಿ ಅಂತ ತಜ್ಞರು ಹೇಳ್ತಾರೆ, ಅಥವಾ ತಾರಾಲಯಗಳಲ್ಲಿ ಸಿಗ್ಬೋದು. ಆದರೆ ಇದಕ್ಕೆ ಆ ರೀತಿ ಏನೂ ಇಲ್ವಲ್ಲ, ಮಾಡಬಾರದು ಅನ್ನೋದೇನಿಲ್ಲ. ಆಕಾಶ ಶುಭ್ರವಾಗಿದೆಯಾ ನೋಡಿ, ಶುಭ್ರವಾಗಿದ್ದರೆ ನೋಡಿ ಆನಂದಿಸಿ. ಅಪೂರ್ವವಾದ ವಿದ್ಯಮಾನ. ಯಾಕಂದರೆ ನೋಡಿ, ಭೂಮಿನ ಚಂದ್ರ ಸುತ್ತುತ್ತಾ ಇದ್ದಾನೆ, ಸೂರ್ಯನ ಭೂಮಿ ಸುತ್ತುತ್ತಾ ಇದೆ. ಸೂರ್ಯನನ್ನು ಸುತ್ತಕ್ಕೆ ಭೂಮಿ ಒಂದು ಸಲ ಸುತ್ತಕ್ಕೆ 365 ದಿವಸ ತಗೊಳುತ್ತೆ. ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತಕ್ಕೆ 24 ಗಂಟೆ. ಚಂದ್ರ ಭೂಮಿನ ಸುಮಾರು 27.3 ದಿನಗಳಿಗೊಮ್ಮೆ ಸುತ್ತಾನೆ. ಅಂದರೆ 29.5 ದಿವಸ ಅಂತ ಒಂದು ದೃಷ್ಟಿಯಿಂದ ಇಟ್ಕೋಬೋದು ಒಂದು ತಿಂಗಳಲ್ಲಿ. ಆದರೆ ಪ್ರತಿ ತಿಂಗಳು ನಿಮಗೆ ಈ ಥರ ಗ್ರಹಣಗಳನ್ನು ಕಾಣುವಂತಹ ಒಂದು ಅವಕಾಶ ಸಿಗೋದಿಲ್ಲ. ಯಾವಾಗಲೂ 6 ತಿಂಗಳಿಗೊಂದು ಸಲ ಸಾಮಾನ್ಯವಾಗಿ ವರ್ಷಗಳಲ್ಲಿ 2 ಗ್ರಹಣಗಳನ್ನು ಕಾಣೋ ಅವಕಾಶ ಸಿಗುತ್ತೆ. ಹಾಗಾಗಿ ಗ್ರಹಣ ಅನ್ನೋದು ಒಂದು ಅಪರೂಪವಾದ ವಿಸ್ಮಯಕಾರಿಯಾದ ವಿದ್ಯಮಾನ. ಅದನ್ನು ನೋಡಿ ಆನಂದಿಸಬಹುದು. ಇದನ್ನು ನೋಡಿ ನಾನು ಹೇಳ್ತಾ ಇಲ್ಲ, ಸುಮಾರು ಆನಂದಿಸ್ಬೋದು. ಅಂದರೆ ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಆರ್ಯಭಟ ಎಲ್ರಿಗೂ, ನಮ್ಮ ಭಾರತದ ಮೊದಲ ಉಪಗ್ರಹದ ಹೆಸರೇ ಆರ್ಯಭಟ. ಭಾರತದ ಅತ್ಯಂತ
ಖ್ಯಾತ ಖಗೋಳಶಾಸ್ತ್ರಜ್ಞ ಹಾಗೂ ಗಣಿತಶಾಸ್ತ್ರಜ್ಞ. ಅಂದರೆ 5ನೇ ಕ್ರಿಸ್ತ ಶಕ 5ನೇ ಶತಮಾನ 6ನೇ ಶತಮಾನದಲ್ಲಿ ಜೀವಿಸಿದ್ದವನು. ಅವನು ಹೇಳ್ತಾನೆ, ನೋಡಿ ಗ್ರಹಣಗಳು ಆಗೋದು ಬೆಳಕು ನೆರಳುಗಳ ಆಟದಿಂದ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದು, ಅಕ್ಷದ ಸುತ್ತ ಸುತ್ತೋದ್ರಿಂದ ಹಗಲು ರಾತ್ರಿಗಳಾಗುತ್ತೆ, ಅಥವಾ ಹಗಲು ರಾತ್ರಿಗಳಾಗೋದಕ್ಕೆ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದಕ್ಕೆ ಕಾರಣ, ಸುತ್ತೋದೇ ಕಾರಣ ಅಂತ ಹೇಳ್ತಾನೆ. ಹಾಗಾಗಿ ಅಂತಹ ಒಂದು ವೈಜ್ಞಾನಿಕ ಪರಂಪರೆ ಇರುವಂತಹ ನಮ್ಮ ದೇಶದಲ್ಲಿ ನಾವು ಖಂಡಿತ ನೋಡಿ ಆನಂದಿಸ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಸೈಂಟಿಸ್ಟ್ ಗುರುಪ್ರಸಾದ್ ಅವರ ಮಾತು. ಈಗ ಬ್ಲಡ್ ಮೂನ್ ಅಂದರೆ ಏನು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.